ಮನೆಗೆ ಹೋಗುವುದೇ ನನ್ನ ಕೆಲಸವಲ್ಲ ಅಂತ ಖಾದರ್ ತಿಳಿಸಿದ್ದಾರೆ. ಸಚಿವ ಖಾದರ್ ಈ ಬಗ್ಗೆ ಹಲವೆಡೆ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಪ್ರಶಾಂತ್ ಪೂಜಾರಿ ಹತ್ಯೆ ಪ್ರಕರಣ ಸಂಬಂಧ ಖಾದರ್ ನಿನ್ನೆ ಹೇಳಿಕೆ ನೀಡಿದ್ರು. ಮೂಡಬಿದ್ರೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಹತ್ಯೆಯಾಗಿತ್ತು. ಸಾವಿನ ಮನೆಗೆ ಹೋಗುವುದೇ ನನ್ನ ಕೆಲಸವಲ್ಲ ಅಂತ ಅವರು ಹೇಳಿದ್ದಾರೆ. ಸಚಿವ ಖಾದರ್ ಈ ರೀತಿಯಾದಂತ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ರೋಶಗಳು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಮೂಡಬಿದ್ರೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಹತ್ಯೆಯಾಗಿತ್ತು. ಈ ಬಗ್ಗೆ ಕೇಳಿದಕ್ಕೆ ಸಾವಿನ ಮನೆಗೆ ಹೋಗುವುದೇ ನನ್ನ ಕೆಲಸವಲ್ಲ ಅಂತ ಸಚಿವ ಖಾದರ್ ತಿಳಿಸಿದ್ದಾರೆ. ಮೂಡಬಿದ್ರೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಹತ್ಯೆಯಾಗಿತ್ತು. ಈ ಬಗ್ಗೆ ಕೇಳಿದ್ದಕ್ಕೆ ಸಚಿವ ಖಾದರ್ ಅವರು ಸಾವಿನ ಮನೆಗೆ ಹೋಗುವುದೇ ನನ್ನ ಕೆಲಸವಲ್ಲ ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ಹೇಳಿಕೆಗೆ ಎಲ್ಲೆಡೆಯಿಂದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರಶಾಂತ್ ಪೂಜಾರಿ ಹತ್ಯೆ ಪ್ರಕರಣ ಸಂಬಂಧ ಖಾದರ್ ನಿನ್ನೆ ಹೇಳಿಕೆಯನ್ನ ನೀಡಿದ್ರು. ಹೀಗಾಗಿ ಇವತ್ತು ವ್ಯಾಪಕವಾದಂತಹ ಟೀಕೆಗಳು ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಅವ್ರ ಮನೆಗೆ ಮರು ದಿವಸ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಕಡೆ ತೀರೋದ ಕಡೆ ಪ್ರತಿಯೊಬ್ಬರು ಹೋಗ್ಬೇಕಂತ ಹೇಳಿ ಬಹುಶಃ ನಮ್ಗೆ ಇದೇ ಒಂದು ಆಗಿರುವಂತ ಒಂದು ವಿಚಾರ ಇವತ್ತಾಗ್ತದೆ. ಇವರು ಕೊಂಬು ಭವನ ಹಬ್ಬಿಕೊಳ್ಳುದು, ಒಬ್ಬರಿಗೊಬ್ಬರು ಇಲ್ಲಿ ಮರ್ಡರ್ ಆಗುದು, ಸರ್ಕಾರ ಎಲ್ಲವೂ ಕಡೆ ಹೋಗಿ ದುಡ್ಡು ಕೊಡ್ಬೇಕಂತ ಹೇಳಿ ಇದಕ್ಕೆ ಒಂದು ಅರ್ಥ ಇಲ್ಲ. ಮತ್ತೆ ಇವರು ರಾಜಕೀಯವಾಗಿ ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಮುಖಂಡರಾಗಿರುವಂತಹ ಉಮಾನಾಥ್ ಕೋಟ್ಯಾನ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ರಾಜಕೀಯಕ್ಕೆ ಇದನ್ನ ಪರಿವರ್ತನೆ ಮಾಡುವಂತಹ ಪ್ರಯತ್ನ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಖಾದರ್ ಅವರು, ತಾವೇನ್ ಹೇಳ್ತೀರಿ? ನೋಡಿ ಅಮ್ಮ, ಈ ಪ್ರಶಾಂತ್ ಪೂಜಾರಿ ಕೊಲೆಗೆ ಈ ನಿನ್ನೆ ಖಾದರ್ ಅವರು ಆರೋಗ್ಯ ಸಚಿವರು ಹೇಳಿದಂತ ಒಂದು ಹೇಳಿಕೆ ಇಡೀ ಒಂದು ಕರ್ನಾಟಕ ರಾಜ್ಯದ ಜನರು ತಲೆ ತಗ್ಗಿಸುವಂತ ಒಂದು ಹೇಳಿಕೆ. ಯಾಕೆಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿತ ಮಂತ್ರಿಯಾಗಿ ಪ್ರಶಾಂತ್ ಪೂಜಾರಿ ಸತ್ತದ್ದಕ್ಕೆ ಸರ್ಕಾರಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಅವರು ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಸರ್ಕಾರ ಯಾಕೆ, ನಾವ್ಯಾಕೆ ಅವನ ಮನೆಗೆ ಹೋಗ್ಬೇಕು, ಬೇಜವಾಬ್ದಾರಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬ ಬೇಜವಾಬ್ದಾರಿ ಮನುಷ್ಯನಿಗೆ, ಯೋಗ್ಯತೆ ಇಲ್ಲದಂತ ಒಬ್ಬ ಮನುಷ್ಯನಿಗೆ ಮಂತ್ರಿ ಪದವಿ, ಮಂಗನಿಗೆ ಮಾಣಿಕ್ಯ ಸಿಕ್ಕಿದಂತೆ ಇಂಥವರಿಗೆಲ್ಲ ಮಂತ್ರಿ ಪದವಿಯನ್ನ ಕೊಟ್ಟು ಸರ್ಕಾರಕ್ಕೂ ಪ್ರಜೆಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳುವಂತ ಇಂಥ ಮಂತ್ರಿ ಒಬ್ಬ ಇಡೀ ಕರ್ನಾಟಕ ರಾಜ್ಯದ ಜನತೆ ತಲೆತಗ್ಗಿಸುವಂತ ಕೆಲಸವನ್ನು ಈ ಹೇಳಿಕೆಯಿಂದ ಗೊತ್ತಾಗಿದೆ. ಬಹುಶಃ ಮಂಗಳೂರು ಕ್ಷೇತ್ರ ಯಾರು ಯುಟಿ ಖಾದರ್ ಅವರನ್ನ ಚುನಾವಣೆಯಲ್ಲಿ ಜನಪ್ರತಿನಿಧಿಯಾಗಿ ಆರಿಸಿ ಕಳಿಸಿದರೆ ಮಂಗಳೂರು ಕ್ಷೇತ್ರದ ಹಿಂದೂ ಸಮಾಜ ಇವತ್ತು ಅವನಿಗೆ ಎಕಡೆ ಇಟ್ಕೊಳ್ಬೇಕು ಬರುವಾಗ ಇನ್ನು ಮುಂದೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಇವಾಗ ಕೈ ಮುಗಿದುಕೊಂಡು ಹೋಗ್ತಾರೆ. ಇವರು ನಮಗೆ ಮತ ಕೊಡಿ, ನಾವು ಗೆದ್ರೆ ನಿಮ್ಮನ್ನು ಎಲ್ಲ ರೀತಿಯಿಂದ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ, ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮಗೆ ರಕ್ಷಣೆ ಕೊಡ್ತೇವೆ ಅಂತ ಹೇಳಿ ಮತವನ್ನ ಯಾಚಿಸ್ತಾರಮ್ಮ. ಇವತ್ತು ಮಂಗಳೂರು ಕ್ಷೇತ್ರದ ಖಾಲಿ ಮುಸಲ್ಮಾನರು ಇವರನ್ನು ಓಟು ಕೊಟ್ಟು ಗೆಲ್ಲಿಸಿದ್ದಲ್ಲ, ಹಿಂದೂ ಸಮಾಜದ ಜನರು ಇವರಿಗೆ ಮತವನ್ನ ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇವರು ಇಡೀ ಉಳ್ಳಾಲ ಕ್ಷೇತ್ರ ಅಥವಾ ಮಂಗಳೂರು ಕ್ಷೇತ್ರದ ಜನತೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನವಾಗಿದೆ ಇದು. ಒಬ್ಬ ಗೌರವಯುತವಾದಂತ ಒಬ್ಬ ಸಚಿವನಾಗಿ ಅದಕ್ಕೂ ಸರ್ಕಾರಕ್ಕೂ ಸಂಬಂಧವಿಲ್ಲ. ಮತ್ತೇನು ಸರ್ಕಾರಕ್ಕೆ ಸಂಬಂಧ? ಯಾವುದು ಸಂಬಂಧ ಸರ್ಕಾರಕ್ಕೆ? ಯಾಕೆ ದುಡ್ಡು ಕೊಡಬೇಕು ಅಂತ ಕೇಳ್ತಾರೆ ಇವರು. ಒಬ್ಬ ದನ ಕದ್ದವನನ್ನು ಪೊಲೀಸ್ ಎನ್ಕೌಂಟರ್ ಮಾಡಿದ್ರೆ ಲಕ್ಷ ಕೊಡಿ ಅಂತ ಹೇಳ್ತಾರೆ, ಅವನ ಮನೆಗೆ ಓಡ್ತಾರೆ ಇವರೆಲ್ಲ. ಹಾಗಾದ್ರೆ ಒಬ್ಬ ಯಾವುದೇ ಒಂದು ಘಟನೆಯಲ್ಲಿ, ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲದಂತ ಒಬ್ಬ ಪಾಪದ ಹುಡುಗ, ಹೂವಿನ ವ್ಯಾಪಾರ ಮಾಡಿಕೊಂಡಿರುತ್ತಿರುವಂತಹ ಹುಡುಗ ಒಬ್ಬ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಅನ್ನೋದು ಕಾರಣಕ್ಕೆ ಇವತ್ತು ಕೊಲೆಗಡುಕರದನ್ನ ಅಮಾನುಷವಾಗಿ ಕೊಲ್ತಾರೆ. ಆಗ ಇವರು ಒಂದು ಸಿಂಪತಿಗಾದ್ರೂ, ಒಂದು ಅವರ ತಂದೆ ತಾಯಿಗಳಿಗೆ ಒಂದು ಸಿಂಪತಿಗಾದ್ರೂ ಒಂದೆರಡು ಮಾತನ್ನು ಹೇಳುವುದು ಬಿಟ್ಟು ನಾವ್ಯಾಕೆ ಅವನ ಮನೆಗೆ ಹೋಗ್ಬೇಕಂತ ದರ್ಪದ ಮಾತನ್ನು ಇಡೀ ಹಿಂದೂ ಸಮಾಜಕ್ಕೆ ಇವರು ಕೊಟ್ಟಂತ ಸವಾಲಂತ ನಾವು ಇದನ್ನು ಸ್ವೀಕರಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಹಿಂದೂ ಸಮಾಜದ ಜನ ಒಬ್ಬ ಮಂತ್ರಿ ಕೊಟ್ಟಂತ ಮಾತಿದು ನಮಗೆ ಸವಾಲು ಅಂತ ಸ್ವೀಕರಿಸ್ತೇವೆ. ಮುಂದಿನ ಚುನಾವಣೆಯಲ್ಲಿ ಉಳ್ಳಾಲ ಅಥವಾ ಮಂಗಳೂರು ಕ್ಷೇತ್ರದ ಜನ ಇವರಿಗೆ ಎಕಡೆ ತೋರಿಸಬೇಕು. ಇನ್ನು ಮುಂದೆ ಬಂದ್ರೆ ಯಾಕೆ ಬಂದಿದ್ಯಾ ನೀನು ಅಂತ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಈ ಸಚಿವರು ಜನರಿಗೆ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ ಅಂತ ತಮ್ಮ ಮೂಲಕ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಅಂದ್ರೆ ಮಾತಿನ ಭರಾಟೆಯಲ್ಲಿ ಏನೋ ಒಂದು ಹೇಳಿಕೆ ನೀಡ್ಬಿಡ್ತಾರೆ, ಆಮೇಲೆ ಕ್ಷಮೆಯಾಚನೆಯನ್ನ ಮಾಡ್ತಾರೆ. ಇಷ್ಟಕ್ಕೆ ನಾವು ಸಮಾಧಾನಗೊಳ್ತೀವಿ ಅಂತ ಹೇಳ್ತಿರೋ ಅಥವಾ ಮುಂದೇನಾದ್ರೂ? ಖಂಡಿತವಾಗಿಯೂ ಇವರ ಹೇಳಿಕೆ ನಾನು ಇವತ್ತು ನೋಡಿದ್ದೇನೆ, ಪತ್ರಿಕೆಯಲ್ಲಿ ನೋಡಿದ್ದೇನೆ.
ಇದನ್ನು ಖಂಡಿತವಾಗಿ ನಾವು ಮಂಗಳೂರು ಕ್ಷೇತ್ರದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದನ್ನು ಖಂಡಿತವಾಗಿ ನಾವು ಪ್ರತಿಭಟಿಸ್ತೇವೆ. ಇವರಿಗೆ ತಕ್ಕ ಇದಕ್ಕೆ ಏನು ಇವರು ಹೇಳಿದ್ದಾರೆ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಇವರು ಮಾಡಬೇಕು. ಅದಕ್ಕೆ ನಾವು ಖಂಡಿತ ಅಷ್ಟರ ತನಕ ಇವರನ್ನು ಬಿಡುದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ಅಂದ್ರೆ ಏನು? ಪ್ರಜೆಗಳೇ ಸರ್ಕಾರ, ಪ್ರಜೆಗಳೇ ಪ್ರಭುಗಳು. ಒಬ್ಬ ಪ್ರಜೆ ಇವತ್ತು ಈ ರಾಜ್ಯದ ಪ್ರಜೆ ಒಬ್ಬ ಇವತ್ತು ಅಮಾನುಷವಾಗಿ ಸತ್ತಿದ್ದಾನೆ. ಅದಕ್ಕೂ ನಮ್ಮ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಒಬ್ಬ ಮಂತ್ರಿ ಹೇಳಬೇಕಾದ್ರೆ ಇವ ಬೇಜವಾಬ್ದಾರಿ. ಖಾದರ್ ಅವರ ಈ ಸ್ಟೇಟ್ಮೆಂಟ್ಗೆ ಸರ್ಕಾರ ಯಾವ ರೀತಿಯಾದಂತಹ ಜವಾಬ್ದಾರಿಯನ್ನ ರಿಯಾಕ್ಷನ್ ನೀಡುತ್ತೆ ಅಂತ ಕೂಡ ಕಾದು ನೋಡೋಣ. ಧನ್ಯವಾದಗಳು ಪಬ್ಲಿಕ್ ಟಿವಿ ಜೊತೆ ಮಾತು. ಕರ್ನಾಟಕದಲ್ಲಿ ಇವತ್ತು ಭೂಕಂಪ ಸಂಭವಿಸಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ 2 ಗ್ರಾಮಗಳಲ್ಲಿ ಇವತ್ತು ಸಂಜೆ 2 ಬಾರಿ ಭೂಕಂಪದ ಅನುಭವ ಉಂಟಾಯಿತು. ತಾಲೂಕಿನ ಗಡಿಗೇಶ್ವರ ಗ್ರಾಮದಲ್ಲಿ ಮಧ್ಯಾಹ್ನ 12:40 ಹಾಗೂ ಸಂಜೆ 4 ಗಂಟೆಗೆ ಕಂಪನ ಅನುಭವ ಆಗಿದೆ. ಅಷ್ಟೇ ಅಲ್ಲ, ಸಂಜೆ ಹಲತ್ತೇರ ಗ್ರಾಮದಲ್ಲೂ ಕೂಡ ಭೂಕಂಪದ ಅನುಭವ ಆಯಿತು. ಸಂಶೋಧಕ ಸಾಹಿತಿ ಎಂಎಂ ಕಲಬುರಗಿ ಹತ್ಯೆ ಮಾಡಿದವರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ. ಕಲಬುರಗಿ ಕೊಂದವರನ್ನೇ ಕೊಂದಿರ್ತಕ್ಕಂಥವ್ರು ಯಾರು ಅನ್ನುವಂತ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಗುಂಡಿಕ್ಕಿ ಕೊಂದವನನ್ನೇ